ಈ ರೀತಿ ಮಾಕ್ ಡ್ರಿಲ್ ನಾಳೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ. ಜೊತೆಗೆ 3 ಹಂತಗಳಲ್ಲಿ ಈ ರೀತಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಇದು ಒಗ್ಗಟ್ಟಾಗಿರಬೇಕಾದಂತಹ ಸಮಯ. ಹಾಗಾಗಿ ವಿಪಕ್ಷ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಪ್ರಧಾನಿ ಜೊತೆಗೆ ನಿಂತಿದ್ದೀವಿ ಅಂತಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ನಾಯಕರು ಯಾರು ಏನೇನು ಹೇಳಿದ್ದಾರೆ ಈ ಬಗ್ಗೆ ಮಾತನಾಡೋಣ, ಕೇಳೋಣ ಬನ್ನಿ. ನಾನು ಇಮೇಜ್ ಹೆಂಗೆ ಪೋರ್ಟ್ರೇ ಮಾಡ್ಕೊಂಡಿದ್ದೀನಿ, ಚಪ್ಪನ್ ಇಂಚ್ಕಾ ಸೀನಾ, ಲಾಂಕು, ಲವ್ ಲೆಟರ್ಸ್ ಬರೆಯೋದನ್ನು ನಿಲ್ಲಿಸಬೇಕು, ಡಿಸಿಸಿವ್ ಆ್ಯಕ್ಷನ್ ಅಂತ ನಾವು ಹೇಳಿಲ್ಲ. ನೀವು ಕಳೆದ 10 ವರ್ಷದಿಂದ ಬಿಂಬಿಸ್ಕೊಂಡು ಬಂದಿದ್ದೀರಾ, ಜನರ ನಿರೀಕ್ಷೆ ಇರ್ತವೆ. ಆಮೇಲೆ ಮಾಧ್ಯಮದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಡ್ರಿಲ್ ಅಂದರೆ ಹೇಗಿರುತ್ತೆ, ಏನು ಬರುತ್ತೆ, ಏನು ಮಾಡಬೇಕಾಗುತ್ತೆ, ಬ್ಲ್ಯಾಕ್ಔಟ್ನಲ್ಲಿ ಏನು ಮಾಡಬೇಕು ಅಂತ ನೀವು ಕೂಡ ಅಭಿಯಾನ ನಡೆಸಿದ್ದೀರಾ. ವಾಟ್ ಎವರ್ ಡಿಸಿಷನ್ ಈಸ್ ಟೇಕನ್ ಬೈ the Prime Minister, the Cabinet and the 3 forces of the army, we are with that. We are no different. ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ, ಆ ಎಲ್ಲ ನಿರ್ಣಯಗಳಿಗೆ ದೇಶದ 140 ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ. ದೇಶದ ರಕ್ಷಣೆ ಸಲುವಾಗಿ, ನಮ್ಮ ಜನರ ರಕ್ಷಣೆ ಮತ್ತು ಇವತ್ತು ಯಾವುದೇ ಕ್ರಮಗಳನ್ನ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತಗೊಳ್ಳೋಕ್ಕೆ ಬಯಸ್ತದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ 140 ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ, ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ, ಹೀಗಾಗಿ ಯಾವುದೇ ನಿರ್ಣಯ ತಗೊಂಡ್ರೂ ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಇದನ್ನು AICC ಅಧ್ಯಕ್ಷರು ಹೇಳಿದ್ದಾರೆ, ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಇವತ್ತು ನಾವು ಕೂಡ ಪುನರುಚ್ಚರಿಸ್ತಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ. ಇವತ್ತು ಏನೆಲ್ಲ ಇವತ್ತೊಂದು ದಿವಸ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ಈಗ ತಾವು ಹೇಳಿದಿರಿ ಸರ್ಕ್ಯುಲರು, ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂಥದ್ದು ಆಗಬೇಕು. ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಏನು ಈ ಪಾಕಿಸ್ತಾನ ದೇಶ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಅದು ಜಗಜ್ಜಾಹೀರಾಗಿದೆ. ಇವರಿಗೆ ಯಾವ ರೀತಿ ಇಂದಿರಾ ಗಾಂಧಿಯವರು ಹಿಂದೆ ತಕ್ಕ ಪಾಠವನ್ನು ಕಲಿಸಿದ್ರು, ಅದಕ್ಕೆ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಅದನ್ನು ನಾನು ಮಾತನಾಡಲಿಕ್ಕೆ ಹೋಗೋದಲ್ಲ. ಅದಾಗಿಯೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ, ಎಲ್ಲವನ್ನು ಕೂಡ ಪಾಲನೆ ಮಾಡ್ತೇವೆ. ನಿಶ್ಚಿತವಾಗಿ ನೋಡ, ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತಾರೆ ಗೊತ್ತಿಲ್ಲ. ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದೀವಿ ನಾವು. ಆಯಿತು ಬಸ್, ನಾವು ಅದಕ್ಕೆ ಹೇಳ್ತಾ ಇದ್ದಿಲ್ವಾ, ನಮ್ಮ ಪಕ್ಷ ವತಿಯಿಂದ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಮ್ಮ ಬೆಂಬಲನ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ, ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲನ ಘೋಷಣೆ ಮಾಡಿದ್ದೀವಿ ನಾವು.